ಹಾಗೆ ಚೆನ್ನಾಗಿ ಬಂದಿದೆ. ಈಗೆಲ್ಲ ಆಡಿಯನ್ಸ್ ಎಲ್ಲ ನೋಡಿದ್ರು, ಜಾಗದಲ್ಲಿ ಕೂತು ಅಳಗಾಡಿಲ್ಲ, ಪೂರ್ತಿ ಸಿನಿಮಾ ಮುಗಿ ತನಕ ಚೆನ್ನಾಗಿ ಬಂದಿದೆ. ಎಲ್ಲ ಒಳ್ಳೆ ಮೇಕಿಂಗ್ ಮಾಡಿದ್ದಾರೆ, ಕ್ಯಾಮರಾ ವರ್ಕು ಚೆನ್ನಾಗಿದೆ, ಪ್ರತಿಯೊಂದು ಸೀನು ಚೆನ್ನಾಗಿದೆ ಪೂರಾ. ಸೂರ್ಯ ಫಿಲ್ಮ್ ಇಷ್ಟೊಂದು ಒಳ್ಳೇದಾಗಿ ಮೂಡಿ ಬಂದದಲ್ಲ, ಬ್ಯಾಕ್ಗ್ರೌಂಡು, ಮ್ಯೂಸಿಕ್ಕು, ಆ್ಯಕ್ಟಿಂಗು, ಇಲ್ಲಿ ಶ್ರುತಿ ಮೇಡಮ್ ಅವ್ರದ್ದು ಎಲ್ಲನೂ ಸೂಪರ್. ಈ ಥರ ಫಿಲ್ಮು ಕರ್ನಾಟಕದ ಹುಡುಗ, ನಮ್ಮ ಉತ್ತರ ಕರ್ನಾಟಕದ ಹುಡುಗ ಫಸ್ಟ್ ಟೈಮ್ ಈ ಥರ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾನೆ. ಇವತ್ತಿನ ಪಿಕ್ಚರ್ನ ನೋಡಿದೀವಿ ನಾವು. ತೇಜು ಒಂದು ಮ್ಯೂಸಿಕ್ ಒಂದು ಡೈರೆಕ್ಟರ್ ಮಾಡಿದಂತ ಒಂದು ಇದು ನಾವೆಲ್ಲ ನೋಡ್ಬೇಕಿತ್ತು. ಬೆಂಗಳೂರಲ್ಲಿ ಮಾಡಿದಾರ ಇಲ್ಲ ಗೊತ್ತಿಲ್ಲ ನಮಗೆ. ಇವಾಗ ನಮ್ಮ ಉತ್ತರ ಕರ್ನಾಟಕ ಹುಡುಗ ಒಂದು ಪಿಕ್ಚರ್ ಮಾಡಿದಾನಂತಂದ್ರ ಒಂದು ತುಂಬಾ ಖುಷಿ ನಮ್ಗೊಂದೆಲ್ಲ. ಒಂದು ನಮ್ಮ ತಾಯಂದ್ರ ಆದಂತ ನಾವು ಒಂದು ಮಕ್ಕಳು ನೇತಿದಂತ ಇದು. ಆದ್ರ ಈ ರೀತಿ ಮಾಡ್ತಾನಿಲ್ಲ, ಫಸ್ಟ್ ಪಿಕ್ಚರ್ ಮಾಡಿದಾನಪ್ಪ ಅಂತ ಅನ್ನೋದೊಂದು ಹೆಂಗ ಏನೋ ಅನ್ನೋದು ನಮ್ಗ ಒಂದು ಇದಾಗಿಬಿಟ್ಟಿದೆ. ನಮ್ಮ ಉತ್ತರ ಕರ್ನಾಟಕ ಹುಡುಗ ಬೆಂಗಳೂರಿನಲ್ಲಿ ಅವ್ರ ಮಂದೆಲ್ಲ ಒಂದು ಪಿಕ್ಚರ್ ಹೀರೋಗಳು, ಅವ್ರ ತಂದಿ ಕಾಲದಿಂದ ಹೀರೋಗಳು ಅದಾರು, ಅವ್ರನ್ನ ಪ್ರಕಟಿಸಿರ್ತೈತಿ, ಅವ್ರು ಮಾಡಿದಾರ. ಇದು ನಮ್ಮ ಉತ್ತರ ಕರ್ನಾಟಕ ಹುಡುಗ ಈ ರೀತಿ ಮಾಡಿದಾನಪ್ಪ, ಮನೆಯಲ್ಲಿ ತನ್ನ ಸ್ವಂತ ಬುದ್ಧಿಯಲ್ಲೇ ನಾವ್ ಮಾಡ್ಬೇಕು ಅಂತ ಖುಷಿಲೇ ಇದೊಂದು ಫಸ್ಟ್ ಪಿಕ್ಚರ್ ಮಾಡಿದಂದ್ರ ಆಲ್ರೆಡಿ ಫಸ್ಟ್ ಹೇಳ್ಬೇಕ ಹುಡುಗ. ಈ ಸೂರ್ಯ ಸಿನಿಮಾ ಚೆನ್ನಾಗಿದೆ, ಅತಿಯಾಗಿ ಚೆನ್ನಾಗಿ ಮೂಡಿ ಬಂದಿದೆ. ಕ್ಯಾಮ್ರಾ ಮತ್ತೆ ಇದು ಎಲ್ಲ ಸ್ಟೋರಿ ಎಲ್ಲ ಕೂಡ ಚೆನ್ನಾಗಿದೆ. ಒಂದು ಒಳ್ಳೆ ಮೂವಿ, ಎಲ್ಲ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂತ ಮೂವಿ ಇದು, ಮತ್ತು ಯಶಸ್ವಿಗೊಳ್ಳುತ್ತದೆ ಕರ್ನಾಟಕದಲ್ಲಿ, ಉತ್ತರ ಕನ್ನಡದಲ್ಲಿ. ಬೆನ್ನಿ ಬ್ರದರ್ಸ್ ಪ್ರೊಡಕ್ಷನ್ ಅಲ್ಲಿ ಇದು ಒಂದು ಒಳ್ಳೆ ಮೂವಿ ಇದು. ಇದನ್ನ ಎಲ್ಲರೂ ಬಂದು ನೋಡಿ ಯಶಸ್ವಿಗೊಳಿಸಿ. ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಬೆನ್ನಿ ಬ್ರದರ್ಸ್ ದಿಂದ ನಿರ್ಮಾಣವಾದಂತ ಸೂರ್ಯ ಪಿಕ್ಚರ್ ಇದು ಒಂದು ಉತ್ತಮ ಸಂದೇಶವನ್ನು ಹೊಂದಿದೆ. ಚೆನ್ನಾಗಿದೆ ಸರ್, ಬೆಸ್ಟ್, ಒಳ್ಳೆ ಸಿನಿಮಾ, ಒಳ್ಳೆ ಸಿನಿಮಾ ಇದೆ. ಸೂಪರ್ ಆಗಿದೆ, ಎಲ್ಲರೂ ಹೋಗಿ ನೋಡಿ ಮನರಂಜನೆ ಮಾಡಿ. ಸೂಪರ್ ಆಗಿದೆ, ಅದು ನಮ್ಮ ಉತ್ತರ ಕರ್ನಾಟಕ ಹುಡುಗ, ಅದು ನಮ್ಮೂರು ಹುಡುಗ. ಸಕ್ಕತ್ತ ಫಿಲ್ಮ್ ಮಾಡವನೆ, ಫಸ್ಟ್ ಟಿವಿ ಫಿಲ್ಮ್ ಅಂತ ಅನ್ಸೋದೇ ಇಲ್ಲ, ಸಕ್ಕತ್ತ ಆ್ಯಕ್ಟಿಂಗ್ ಮಾಡವನೆ. ಇಂಥವ್ರನ್ನ ನಾವು ಬೆಳೆಸ್ಬೇಕು. ಅದು ನಮ್ಮ ಉತ್ತರ ಪ್ರತಿಭೆ, ಸಕ್ಕತ್ತ ಆ್ಯಕ್ಟಿಂಗ್ ಐತೆ. ಅದರಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಹೇಳೋರಲ್ಲ, ಎಲ್ಲರನ್ನೂ ಬೆಳೆಸ್ಬೇಕು ಅಂತ. ಆ ಥರ ಜೈ ಅಪ್ಪ ಬಾಸ್.